ವಕೀಲರ ಕಾಯ್ದೆ ತಿದ್ದುಪಡಿ ಸೇರಿದಂತೆ ವಕೀಲರ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಕೀಲರ ಸಂಘವು ಕಲಾಪ ಬಹಿಷ್ಕರಿಸಿ ಪ್ರತಿಭಟನೆಯನ್ನ ನಡೆಸಿದ ಘಟನೆ ಮಳವಳ್ಳಿ ಪಟ್ಟಣದಲ್ಲಿ ಜರುಗಿದೆ. ಸಂಘದ ಅಧ್ಯಕ್ಷ ಸುಂದರ್ ನೇತೃತ್ವದಲ್ಲಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಬಳಿಕ ತಾಲೂಕು ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಸುಂದರ್ ಮಾತನಾಡಿ, ಸರ್ಕಾರ ವಕೀಲರ ಸಂರಕ್ಷಣೆ ಕಾಯ್ದೆ ಜಾರಿ ಮಾಡಿದ್ದರೂ ವಕೀಲರ ಪರಿಷತ್ತು ನೀಡಿದ್ದ ಕೆಲವು ಬೇಡಿಕೆಗಳನ್ನು ಕೈಬಿಟ್ಟಿದೆ. ಕರಡು ಪಟ್ಟಿಯನ್ನ ಯಥಾವತ್ತಾಗಿ ಜಾರಿ ಮಾಡಬೇಕು. ಜೊತೆಗೆ ವಕೀಲರ ಮೇಲೆ ದೌರ್ಜನ್ಯ ನಡೆಸುವವರಿಗೆ ಕಠಿಣ ಶಿಕ್ಷೆಯಾಗಬೇಕು. ಈ ರೀತಿ ಹಲವು ಬೇಡಿಕೆಯನ್ನ ಈಡೇರಿಸುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಜೊತೆಗೆ ರಾಜ್ಯವ್ಯಾಪ್ತಿ ಅಖಿಲ ಭಾರತ ವಕೀಲರ ಒಕ್ಕೂಟ ಸಹ ಪ್ರತಿಭಟನೆ ನಡೆಸುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ವೃತ್ತಿಯನ್ನ ಬರ್ತಕ್ಕಂಥ ವಕೀಲರಾಗಬಹುದು ಅಥವಾ ಪಟ್ಟಣ ಪ್ರದೇಶದಿಂದ ವೃತ್ತಿ ಮಾಡ್ತಕ್ಕಂಥ ವಕೀಲರಾಗಬಹುದು, ಅವ್ರಿಗೆ ತಿಂಗಳಿಗೆ 10,000 ರೂಪಾಯಿಗಳನ್ನು ಹೊಸ ಜೂನಿಯರ್ಗಳಿಗೆ ನೀಡಬೇಕು ಅಂತ ಒಂದು ಮನವಿ. ಮತ್ತು ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ವಕೀಲರ ಸಂಘಗಳಿಗೆ ವರ್ಷಕ್ಕೆ 10 ಲಕ್ಷ ರೂಪಾಯಿಗಳನ್ನು ಮತ್ತು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ವಕೀಲ ಸಂಘಗಳಿಗೆ 5 ಲಕ್ಷ ರೂಪಾಯಿಗಳನ್ನು ನೀಡಬೇಕು ಸರ್ಕಾರ. ಮತ್ತು ACDC ನ್ಯಾಯಾಲಯಗಳಲ್ಲಿ ನಡೆಯುವ ಕಂದಾಯ ಪ್ರಕರಣಗಳಲ್ಲಿ ರಾಜಕೀಯ ಒತ್ತಡಗಳು ಮತ್ತು ಉಳ್ಳವರ ಪಾಲಾಗಿ ನಡೀತಾ ಇದೆ. ದಯಮಾಡಿ ಅವುಗಳನ್ನು ಪರಿಗಣಿಸಿ ಅಂಥ ಪ್ರಕರಣಗಳಿಗೆ ಸಂಬಂಧಿಸಿದಂಥ ಅವರ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ಮತ್ತು ಅದಕ್ಕೆ ನಿವೃತ್ತ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕು. ಮತ್ತು ಕರ್ನಾಟಕ ಸರ್ಕಾರವು ಕಡ್ಡಾಯವಾಗಿ ನಮ್ಮ ವಕೀಲರಿಗೆ ಜೀವ ವಿಮೆಯನ್ನು ಸಹ ಕೊಡಬೇಕು. ಏಕೆಂದರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥ ಹೆಚ್ಚಿನ ಜವಾಬ್ದಾರಿ ನಮ್ಮ ವಕೀಲರದಾಗಿರ್ತದೆ. ಅವರು ಇಡೀ ಕುಟುಂಬವನ್ನೇ ಮನೆಯಲ್ಲಿ ಬಿಟ್ಟು ಕಕ್ಷಿದಾರರಿಗಾಗಿ, ಸಾರ್ವಜನಿಕರಿಗಾಗಿ ಕಾನೂನನ್ನು ಕಾಪಾಡುವ ಸುವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಜೀವ ವಿಮೆ ಅತ್ಯವಶ್ಯಕವಾಗಿರ್ತದೆ. ಆದ್ದರಿಂದ ಅವರಿಗೆ ಜೀವ ವಿಮೆಯನ್ನು ಕೂಡ ಸರ್ಕಾರ ಭರಿಸಬೇಕು. ಮತ್ತು ವೈದ್ಯಕೀಯ ಸೌಲಭ್ಯವನ್ನು ಕೂಡ ಪ್ರಕರಣದಲ್ಲಂತ ಸಿಲುಕಿದ್ದೇ ಆಗಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ನಮಗೆ ವೈದ್ಯಕೀಯ ಸೌಲಭ್ಯವನ್ನು ಕೂಡ ಅವರು ಕೊಡಬೇಕು ಅಂತೇಳಿ ಇನ್ನೂ ಈ ಥರ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ.